ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ನಮಸ್ಕಾರ. ಬರ್ರಿ ದ ಕ್ರಿಯೇಟಿವ್ ಗೃಹಿಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ರೀ. ಇದು ನನ್ನ ಯೂಟ್ಯೂಬ್ ಪ್ರಯಾಣದ ಮೊದಲ ಹೆಜ್ಜೆ ನೋಡ್ರಿ. ನಮ್ಮದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ರೀ, ಕೂಡು ಕುಟುಂಬ ರೀ. ಮನೆಯಾಗ ಎಲ್ಲರ ಮಧ್ಯೆ ನಗುತ್ತಾ ಖುಷಿಯಾಗಿ ದಿನ ಕಳೆಯುತ್ತೆ. ಆದರೆ ಈ ತುಂಬಿದ ಸಂಸಾರದಲ್ಲೂ ನನ್ನ ಜೀವನದಾಗ ನಾವು ಒಬ್ಬಳೇ ಹೌದ್ರಿ. ನಮ್ಮ ಯಜಮಾನರು ದೇಶ ಸೇವಕಾಗಿ ಆರ್ಮಿ ಒಳಗಿದ್ದಾರೆ. ಅವ್ರ ಗಡಿಯಾಗಿ ನಿಂತು ದೇಶ ಕಾಯ್ತಾ ಇದ್ದರೆ ನಾ ಇಲ್ಲಿ ಅವ್ರ ನೆನಪಿಗಾಗಿ ಪ್ರತಿದಿನ ಕಳೆಯುತ್ತೇನೆ ರೀ. ಒಬ್ಬ ಸೈನಿಕನ ಹೆಂಡತಿಯಾಗಿ ಜಾಯಿಂಟ್ ಫ್ಯಾಮಿಲಿ ನಿಭಾಯಿಸ್ಕೊಂಡು ಅವ್ರ ನೆನಪನ್ನೇ ನನ್ನ ದೊಡ್ಡ ಶಕ್ತಿಯನ್ನಾಗಿ ಮಾಡ್ಕೊಂಡ್ರಿ. ಪಾಸಿಟಿವ್ ಆಗಿರೋಕ್ಕೆ ಪ್ರಯತ್ನ ಮಾಡ್ಕೊಂಡ್ರಿ. ಯಾಕಂದ್ರೆ ನಂಗೆ ಪಾಸಿಟಿವಿಟಿ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ಹಳ್ಳಿಯ ನಮ್ಮ ಸುಂದರ ಜೀವನದಾಗ ನನ್ನಲ್ಲಿರೋ ಸಣ್ಣ ಪುಟ್ಟ ಸೃಜನಾತ್ಮಕತೆ ಕ್ರಿಯೇಟಿವಿಟಿ ಏನಾಯಿತು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಚಾನಲ್ ಶುರು ಮಾಡಿದ್ರಿ. ಇನ್ನು ಮುಂದೆ ಈ ಚಾನಲ್ನಾಗ ನಮ್ಮ ಉತ್ತರ ಕರ್ನಾಟಕ ಸಂಪ್ರದಾಯಕ್ಕೆ ನನಗೆ ಗೊತ್ತಿರೋ ಅಡುಗೆ, ಒಂದು ಗೃಹಿಣಿಯಾಗಿ ನಾನು ಸಮಯವನ್ನು ಹೇಗೆ ಚಲೋ ರೀತಿಯಿಂದ ಕಳೆಯುತ್ತೀನಿ, ನಮ್ಮ ಹಳ್ಳಿಯ ಲೈಫ್ ಸ್ಟೈಲ್ ಮತ್ತು ನನ್ನ ಪಾಸಿಟಿವ್ ಯೋಚನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ರೀ. ಈಗ ಬರ್ರಿ ನಾನು ನನ್ನ ಮಕ್ಕಳ ಸಾಹಿತ್ಯಕ್ಕೋಸ್ಕರ ಅಂತ ಜೋಳದ ರೊಟ್ಟಿ ಮಾಡತ್ತೀನಿ ರೀ. ಜೋಳದ ರೊಟ್ಟಿ ಮಾಡೋಕ್ಕೆ ಮೊದಲ ಒಂದೆರಡು ಕಪ್ ಹಿಟ್ಟು ತೊಗೊಂಡಿರಿ. ರೊಟ್ಟಿ ಸ್ವಲ್ಪ ಹಾಕಿ ನೀರು ಹಾಕೀನಿ ರೀ. ಕರೆಕ್ಟ್ ಹದ ಬರುವಾಗ ಹಿಟ್ಟು ಕಲಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಂಡಿಂದ ಒಲೆ ಒಳಗೆ ರೊಟ್ಟಿ ಮಾಡೋಣ ರೀ. ನೀರು ಜಾಸ್ತಿ ಹಾಕೋಬಾರ್ದು. ಇನ್ನೊಂದು ಜೋಳದೊಳಗೆ ಜಿಗಿ ಇರುತ್ತೆ, ಒಂದೊಂದು ಜಿಗಿ ಇರೋದಿಲ್ಲ ರೀ. ಹೀಗಾಗಿ ನಾವು ಜೋಳದ ಹಿಟ್ಟು ಜಿಗಿ ಐತೆ ಅಂತಂದು ಬಿಸಿನೀರು ಹಾಕ್ಕೊಂಡಿಲ್ಲ ರೀ ಅದ್ರಾಗ. ಹಂಗೆ ನಾದಾಕತ್ತೀನಿ ರೀ. ಈ ಹದಕ್ಕೆ ಬರ್ಬೇಕು ನೋಡ್ರಿ ಅದು ಹಿಟ್ಟು. ಈ ಹಿಟ್ಟಿಗೆ ಸ್ವಲ್ಪ ಬಡ್ಯಾಕ ಉದ್ರ ಹಿಟ್ಟು ಬೇಕು ರೀ, ಕಲಸ್ಲಾರದ ಹಿಟ್ಟು ಬೇಕು. ಒಲೆ ಹಚ್ಕೊಂಡೀನಿ ರೀ, ತೆವಿ ಇಡ್ತೀನಿ ರೀ. ಇನ್ನು ಹಿಡಿಯೋದು ಹಂಗಾಕೈತೆ ಮೊದಲ ಒಲೆ ಹಚ್ಕೊಂಡಿದ್ದೆ ರೀ, ತೆವಿ ಇಟ್ಟೆ. ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ಮಾಡ್ತೀವಿ.
ಹಿಂಗೆ ರೊಟ್ಟಿ ಮಾಡೋದ್ರಿ ಮೊದಲ ಪಲ್ಯ ಮಾಡಿ ಇಟ್ಕೊಂಡಿದ್ದೆ ರೀ. ಈ ಆಲ್ರೆಡಿ ಈ ವಿಡಿಯೋದಾಗ ಮೊದಲ ನೋಡಿರಿ ನನ್ನ ಮಕ್ಕಳು ಬುತ್ತಿ ಕಟ್ಟಿನಿ ರೀ. ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ಕೋಸ್ಕರ ರೊಟ್ಟಿ ವಿಡಿಯೋ ಪೂರ ಹಾಕಿದೆ ರೀ. ಮೊದಲೇ ಡಬ್ಬಿದು ಕಟ್ಟಿ ಕಳಿಸೀನಿ. ಹೀಗಾಗಿ ಮೊದಲ ಡಬ್ಬಿ ಕಟ್ಟಾಳ ಈ ಕಡೆ ರೊಟ್ಟಿ ಮಾಡೋಣ ಅಂತ ತಪ್ಪು ಕರ್ಕೊಂಡು ಎಲ್ಲರೂ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಜೈ ಹಿಂದ್. ರೊಟ್ಟಿ ಹಿಂಗೆ ಉಬ್ಬಿ ಬಂದೈತಿ ನೋಡಿ. ಚೆಂದಾಗೈತ್ರಿ. ಚೆಂದಾಗಿದ್ರೆ ಕಮೆಂಟ್ ಮಾಡಿ.